ಇನ್ನು ಸುಪ್ರೀಂ ಕೋರ್ಟ್ ಉಳಿದ ಆರೋಪಿಗಳ ಇವತ್ತು ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲರ ವಾದವನ್ನ ಕೇಳಿಸ್ಕೊಳ್ತು, ಸರ್ಕಾರಿ ವಕೀಲರ ವಾದವನ್ನ ಕೇಳಿಸ್ಕೊಂತು. ಇನ್ನು ಉಳಿದ ಆರೋಪಿಗಳ ಪರ ವಕೀಲರಿಗೆ 3 ಪುಟಗಳ ಒಳಗಾಗಿ ತಮ್ಮ ವಾದವನ್ನ ಮಂಡಿಸಲಿಕ್ಕೆ 1 ವಾರದ ಕಾಲಾವಕಾಶ ಕೊಟ್ಟಿದೆ. ಎಲ್ಲ ಬೆಳವಣಿಗೆಯ ನಡುವೆ ದರ್ಶನ್ ಜಾಮೀನು ಅರ್ಜಿ ಬಗ್ಗೆ ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಅವ್ರ ಪ್ರಕಾರ ಮುಂದೇನಾಗಬಹುದು, ಏನು ಹೇಳ್ತಾರೆ ಅವರು ಕೇಳೋಣ. ಹೈಕೋರ್ಟ್ ನ್ಯಾಯಾಧೀಶರು ಕೊಟ್ಟಂಥದ್ದು ತೀರ್ಪು ಏನು ಕೊಟ್ಟಿದ್ದಾರಲ್ಲ, ಅದು ಅವ್ರ ವಿವೇಚನೆಯನ್ನು ಬಳಸಿ ಅವ್ರು ಕೊಟ್ಟಿರ್ತಾರೆ. ಈಗ ಪ್ರತಿಯೊಬ್ಬ ನ್ಯಾಯಾಧೀಶರು ಕೂಡ ಒಂದು ವ್ಯೂ ಪಾಯಿಂಟಲ್ಲಿ ಒಂದು ಆದೇಶವನ್ನು ಕೊಡ್ತಾರೆ. ಆ ವ್ಯೂ ಪಾಯಿಂಟ್ ಅಥವಾ ಆದೇಶ ನಿಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅಥವಾ ನಮಗೆ ಅದರಿಂದ ಭಿನ್ನಾಭಿಪ್ರಾಯ ಇದ್ದರೆ ನಾವು ಅದನ್ನು ಚಾಲೆಂಜ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಹೈಕೋರ್ಟ್ ಆದೇಶ ನಮಗೆ ಸರಿ ಇಲ್ಲ ಅಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಹಾಗಂತ ತೀರ್ಪೇ ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಒಂದು ಎಲ್ಲ ಆಯಾಮಗಳಲ್ಲೂ ಕೂಡ ಜಡ್ಜ್ಗಳು ಅದನ್ನ ಕನ್ಸಿಡರ್ ಮಾಡಿ ಆದೇಶನ ಕೊಡ್ತೀವಿ. ಕೊಲೆ ಪ್ರಕರಣದಲ್ಲಿ 17 ಮಂದಿ ಆರೋಪಿಗಳು, ಆ ಪೈಕಿ 7 ಜನರಿಗೆ ಸಂಕಷ್ಟ ಇದೀಗ ಎದುರಾಗಿರೋದು. ಈ 7 ಜನರಿಗೆ ಜಾಮೀನು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ತಕರಾರು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿದೆ. ಹಾಗಾದ್ರೆ ಈ 7 ಜನ ಯಾರು, ಈ ಕೊಲೆಯಲ್ಲಿ ಇವ್ರ ಪಾತ್ರ ಏನು ಅನ್ನೋ ಆರೋಪ ಇದೆ. ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಕರಣದ A1 ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಆಗೋಕೆ ಮೂಲ ಕಾರಣ ಪವಿತ್ರ ಗೌಡ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇವತ್ತು. ಅಂದರೆ ಅಬ್ಸರ್ವೇಷನ್, ತೀರ್ಪಲ್ಲ, ಅಭಿಪ್ರಾಯ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಈಕೆ ಹೊಡೆದಿದ್ದಾಳೆ ಅನ್ನೋ ಆರೋಪ ಇದೆ. ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರು ಅನ್ನೋದಕ್ಕೆ ಪೂರಕವಾದ ಸಾಕ್ಷಿಗಳು ಇರೋ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಪ್ರಕರಣದ ಮತ್ತೋರ್ವ ಆರೋಪಿ ದರ್ಶನ್ A2 ಕಿಡ್ನಾಪ್ ಮಾಡಿಸಿ ಹಲ್ಲೆ ಮಾಡಿಸಿದ್ದೇ ದರ್ಶನ್ ಅನ್ನೋ ಆರೋಪ ಇದೆ. ತನ್ನ ಸ್ನೇಹಿತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದ ಸಂದೇಶವನ್ನ ರೇಣುಕಾಸ್ವಾಮಿ ಕಳಿಸಿದ್ದ ವಿಚಾರಕ್ಕೆ ಕೋಪಗೊಂಡು ಆತನಿಗೆ ಬುದ್ಧಿ ಕಲಿಸುವ ಸಲುವಾಗಿಯೇ ಕಿಡ್ನಾಪ್, ಹಲ್ಲೆ, ಕೊಲೆ ಇದೆಲ್ಲವನ್ನ ಮಾಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹತ್ಯೆ ಬಳಿಕ ಕೇಸ್ ಮುಚ್ಚಾಕೋಕೆ ಹಣ ನೀಡಿದ್ರ, ಹೀಗೊಂದು ಸಣ್ಣ ಅನುಮಾನ ಕೂಡ ಇದ್ದೇ ಇದೆ. ಈ ಇಬ್ಬರ ಜೊತೆಯಲ್ಲಿ ಪ್ರಕರಣದ ಆರೋಪಿ ಸಂಖ್ಯೆ 6 ಜಗದೀಶ್. ರೇಣುಕಾಸ್ವಾಮಿ ಕಿಡ್ನಾಪ್ ಆದ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಆಗ್ತಾರೆ ರೇಣುಕಾಸ್ವಾಮಿ. ಅದಾದ ನಂತರದಲ್ಲಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರಲಾಗುತ್ತೆ. ಕಿಡ್ನಾಪ್ ಆದ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಜೊತೆಯಲ್ಲಿದ್ದು ಇದೇ ಜಗದೀಶ್ ಅಂತ ಹೇಳಲಾಗ್ತಾ ಇದೆ. CCTV ಫುಟೇಜಸ್ಸು, ಮೊಬೈಲ್ ಲೊಕೇಶನ್ನು ಇತ್ಯಾದಿಗಳನ್ನ ಈಗ ಆಲ್ರೆಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಿತ್ರದುರ್ಗದಿಂದ ಬಂದಿದ್ದ ತಂಡದ ಸದಸ್ಯರ ಪೈಕಿ ಈತ ಕೂಡ ಒಬ್ಬ. ಕೊಲೆ ಮಾಡಿದ ಬಳಿಕ ಜಗ್ಗ ಎಸ್ಕೇಪ್ ಆಗಿದ್ದ. ನಂತರದಲ್ಲಿ ಈತನನ್ನ ಕೂಡ ಅರೆಸ್ಟ್ ಮಾಡಲಾಯಿತು, ಜೈಲಿಗಟ್ಟಲಾಯಿತು. ಇನ್ನು ಪ್ರಕರಣದ ಮತ್ತೋರ್ವ ಆರೋಪಿ ಸಂಖ್ಯೆ 7 ಅನುಕುಮಾರ್. ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಈತ ಕೂಡ ಇದ್ದ. ಕೊಲೆ ಮಾಡಿದ ಬಳಿಕ ಈತ ಕೂಡ ಎಸ್ಕೇಪ್ ಆಗಿದ್ದ. ನಿನ್ನೆ ತಾನೇ ಅರೆಸ್ಟ್ ಆಗಿದ್ದ ಅನುಕುಮಾರ್ ಇಂದು ತಂದೆ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದಾನೆ. ಇನ್ನು ಪ್ರಕರಣದ ಮತ್ತೋರ್ವ ಆರೋಪಿ A11 ನಾಗರಾಜ್. ನಟ ದರ್ಶನ್ ಅವರ ಅನಧಿಕೃತ ಮ್ಯಾನೇಜರ್ ಈತ. ಪಾರ್ಟಿ, ಕುಡಿತ ಇತ್ಯಾದಿಗಳಲ್ಲಿ ದರ್ಶನ್ ಜೊತೆಯಲ್ಲಿ ಇರ್ತಾ ಇದ್ದಿದ್ದೇ ಈತ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಅನ್ನೋದಕ್ಕೆ ಒಂದಷ್ಟು ಪೂರಕ ಸಾಕ್ಷಿಗಳಿದೆ ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲೂ ಉಲ್ಲೇಖ ಮಾಡಲಾಗಿದೆ. ಪ್ರಕರಣದ ಮತ್ತೋರ್ವ ಆರೋಪಿ ಸಂಖ್ಯೆ 12 ಲಕ್ಷ್ಮಣ್. ದರ್ಶನ್ನ ಕಾರು ಚಾಲಕ ಲಕ್ಷ್ಮಣ್ ಕೊಲೆ ಮಾಡುವಾಗ ಸ್ಥಳದಲ್ಲಿದ್ದು ಹಲ್ಲೆ ಮಾಡಿದ್ದ ಅನ್ನೋ ಆರೋಪ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ರೇಣುಕಾಸ್ವಾಮಿ ಮೃತಪಟ್ಟ ನಂತರದಲ್ಲಿ ಆ ಮೃತದೇಹವನ್ನ ಎಸೆಯೋ ವ್ಯವಸ್ಥೆ ಮಾಡಿದ್ದು ಕೂಡ ಈತನೇ ಅನ್ನೋ ಆರೋಪ ಇದೆ. ಪ್ರಕರಣದ ಮತ್ತೋರ್ವ ಆರೋಪಿ A14 ಪ್ರದೋಷ್. ದರ್ಶನ್ ಜೊತೆ ಎತ್ಕೊಂಡು ಹಲ್ಲೆ ಮಾಡಿದ್ದ ಅನ್ನೋ ಆರೋಪ ಇದೆ. ಟೋನಿ ಬ್ರೂಕ್ ಕೇಳಿದ್ದೀರಿ, ಅದರ ಮಾಲೀಕ. ಖರ್ಚಿಗಾಗಿ 30 ಲಕ್ಷ ಹಣವನ್ನ ಪಡೆದು ತಂದಿದ್ದ ಅನ್ನೋ ಕೂಡ ಮಾಹಿತಿ ಇದೆ. ದೀಪಕ್ ಅನ್ನೋನ ಮೂಲಕ ವ್ಯವಹಾರವನ್ನ ಮಾಡಿಸಿದ್ದು ಪ್ರದೋಷ್ ಅನ್ನೋ ಆರೋಪ. ಇನ್ನು ದರ್ಶನ್ಗೆ ಇತರೆ ಆರೋಪಿಗಳನ್ನ ಭೇಟಿ ಮಾಡಿಸಿದ್ದು ಕೂಡ ಈತನೇ ಅಂತ. ಭೇಟಿ ಮಾಡಿದ ಮರುದಿನ ಸರೆಂಡರ್ ಮಾಡಿಸಿದ್ದ. ಅಂದರೆ ಹಣಕಾಸಿನ ವ್ಯವಹಾರ ಆಯಿತು, ಹೀಗಾಗಿ ಕೊಲೆ ಆಗೋಯ್ತು ಅಂತ ಹೇಳಿ ಸುಳ್ಳು ಕತೆ ಹೇಳಿ ಸರೆಂಡರ್ ಆಗಿದ್ರಲ್ಲ ಆರೋಪಿಗಳು, ಆ ವ್ಯವಸ್ಥೆಯನ್ನ ಕೂಡ ಮಾಡಿದ ಈತನೇ ಅನ್ನೋ ಆರೋಪ ಇದೆ. ಈ 7 ಜನರ ಬೇಲ್ ವಿಚಾರಕ್ಕೇನೆ ಇದೀಗ ಸರ್ಕಾರಿ ವಕೀಲರು ತಕರಾರನ್ನ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಈ 7 ಜನರ ಭವಿಷ್ಯವನ್ನ ಯಾವ ರೀತಿ ಬರೆಯಲಿದೆ ಕಾದ್ ನೋಡಬೇಕಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಇನ್ನು ಸುಪ್ರೀಂ ಕೋರ್ಟ್ ಉಳಿದ ಆರೋಪಿಗಳ
ಇವತ್ತು ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲರ ವಾದವನ್ನ ಕೇಳಿಸ್ಕೊಳ್ತು, ಸರ್ಕಾರಿ ವಕೀಲರ ವಾದವನ್ನ ಕೇಳಿಸ್ಕೊಂತು, ಇನ್ನುಳಿದ ಆರೋಪಿಗಳ ಪರ ವಕೀಲರಿಗೆ 3 ಪುಟಗಳ ಒಳಗಾಗಿ ತಮ್ಮ ವಾದವನ್ನ ಮಂಡಿಸಲಿಕ್ಕೆ 1 ವಾರದ ಕಾಲಾವಕಾಶ ಕೊಟ್ಟಿದೆ. ಎಲ್ಲ ಬೆಳವಣಿಗೆಯ ನಡುವೆ ದರ್ಶನ್ ಜಾಮೀನು ಅರ್ಜಿ ಬಗ್ಗೆ ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಅವ್ರ ಪ್ರಕಾರ ಮುಂದೇನಾಗಬಹುದು, ಏನು ಹೇಳ್ತಾರೆ ಅವರು ಕೇಳೋಣ. ಹೈಕೋರ್ಟ್ ನ್ಯಾಯಾಧೀಶರು ಕೊಟ್ಟಂಥದ್ದು ತೀರ್ಪು ಏನು ಕೊಟ್ಟಿದ್ದಾರಲ್ಲ, ಅದು ಅವ್ರ ವಿವೇಚನೆಯನ್ನು ಬಳಸಿ ಅವ್ರು ಕೊಟ್ಟಿರ್ತಾರೆ. ಈಗ ಪ್ರತಿಯೊಬ್ಬ ನ್ಯಾಯಾಧೀಶರು ಕೂಡ ಒಂದು ವ್ಯೂ ಪಾಯಿಂಟಲ್ಲಿ ಒಂದು ಆದೇಶವನ್ನು ಕೊಡ್ತಾರೆ. ಆ ವ್ಯೂ ಪಾಯಿಂಟ್ ಅಥವಾ ಆದೇಶ ನಿಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅಥವಾ ನಮಗೆ ಅದರಿಂದ ಭಿನ್ನಾಭಿಪ್ರಾಯ ಇದ್ದರೆ ನಾವು ಅದನ್ನು ಚಾಲೆಂಜ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಹೈಕೋರ್ಟ್ ಆದೇಶ ನಮಗೆ ಸರಿ ಇಲ್ಲ ಅಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಹಾಗಂತ ತೀರ್ಪೇ ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಒಂದು ಎಲ್ಲ ಆಯಾಮಗಳಲ್ಲೂ ಕೂಡ ಜಡ್ಜ್ಗಳು ಅದನ್ನ ಕನ್ಸಿಡರ್ ಮಾಡಿ ಆದೇಶ ಕೊಡ್ತಾರೆ. ಕೊಲೆ ಪ್ರಕರಣದಲ್ಲಿ 17 ಮಂದಿ ಆರೋಪಿಗಳು, ಆ ಪೈಕಿ 7 ಜನರಿಗೆ ಸಂಕಷ್ಟ ಇದೀಗ ಎದುರಾಗಿರೋದು. ಈ 7 ಜನರಿಗೆ ಜಾಮೀನು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ತಕರಾರು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿದೆ. ಹಾಗಾದ್ರೆ ಈ 7 ಜನ ಯಾರು, ಈ ಕೊಲೆಯಲ್ಲಿ ಇವ್ರ ಪಾತ್ರ ಏನು ಅನ್ನೋ ಆರೋಪ ಇದೆ. ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಕರಣದ A1 ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಆಗೋಕೆ ಮೂಲ ಕಾರಣ ಪವಿತ್ರ ಗೌಡ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇವತ್ತು. ಅಂದರೆ ಅಬ್ಸರ್ವೇಷನ್, ತೀರ್ಪಲ್ಲ, ಅಭಿಪ್ರಾಯ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಈಕೆ ಹೊಡೆದಿದ್ದಾಳೆ ಅನ್ನೋ ಆರೋಪ ಇದೆ. ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರು ಅನ್ನೋದಕ್ಕೆ ಪೂರಕವಾದ ಸಾಕ್ಷಿಗಳು ಇರೋ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಪ್ರಕರಣದ ಮತ್ತೋರ್ವ ಆರೋಪಿ ದರ್ಶನ್ A2 ಕಿಡ್ನಾಪ್ ಮಾಡಿಸಿ ಹಲ್ಲೆ ಮಾಡಿಸಿದ್ದೇ ದರ್ಶನ್ ಅನ್ನೋ ಆರೋಪ ಇದೆ. ತನ್ನ ಸ್ನೇಹಿತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದ ಸಂದೇಶವನ್ನ ರೇಣುಕಾಸ್ವಾಮಿ ಕಳಿಸಿದ್ದ ವಿಚಾರಕ್ಕೆ ಕೋಪಗೊಂಡು ಆತನಿಗೆ ಬುದ್ಧಿ ಕಲಿಸುವ ಸಲುವಾಗಿಯೇ ಕಿಡ್ನಾಪ್, ಹಲ್ಲೆ, ಕೊಲೆ ಇದೆಲ್ಲವನ್ನ ಮಾಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹತ್ಯೆ ಬಳಿಕ ಕೇಸ್ ಮುಚ್ಚಾಕೋಕೆ ಹಣ ನೀಡಿದ್ರ, ಹೀಗೊಂದು ಸಣ್ಣ ಅನುಮಾನ ಕೂಡ ಇದ್ದೇ ಇದೆ. ಈ ಇಬ್ಬರ ಜೊತೆಯಲ್ಲಿ ಪ್ರಕರಣದ ಆರೋಪಿ ಸಂಖ್ಯೆ 6 ಜಗದೀಶ್. ರೇಣುಕಾಸ್ವಾಮಿ ಕಿಡ್ನಾಪ್ ಆದ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಆಗ್ತಾರೆ ರೇಣುಕಾಸ್ವಾಮಿ. ಅದಾದ ನಂತರದಲ್ಲಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರಲಾಗುತ್ತೆ. ಕಿಡ್ನಾಪ್ ಆದ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಜೊತೆಯಲ್ಲಿದ್ದು ಇದೇ ಜಗದೀಶ್ ಅಂತ ಹೇಳಲಾಗ್ತಾ ಇದೆ. CCTV ಫುಟೇಜಸ್ಸು, ಮೊಬೈಲ್ ಲೊಕೇಶನು ಇತ್ಯಾದಿಗಳನ್ನ ಈಗ ಆಲ್ರೆಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಿತ್ರದುರ್ಗದಿಂದ ಬಂದಿದ್ದ ತಂಡದ ಸದಸ್ಯರ ಪೈಕಿ ಈತ ಕೂಡ ಒಬ್ಬ. ಕೊಲೆ ಮಾಡಿದ ಬಳಿಕ ಜಗ್ಗ ಎಸ್ಕೇಪ್ ಆಗಿದ್ದ. ನಂತರದಲ್ಲಿ ಈತನನ್ನ ಕೂಡ ಅರೆಸ್ಟ್ ಮಾಡಲಾಯಿತು, ಜೈಲಿಗಟ್ಟಲಾಯಿತು. ಇನ್ನು ಪ್ರಕರಣದ ಮತ್ತೋರ್ವ ಆರೋಪಿ ಸಂಖ್ಯೆ 7 ಅನುಕುಮಾರ್. ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಈತ ಕೂಡ ಇದ್ದ. ಕೊಲೆ ಮಾಡಿದ ಬಳಿಕ ಈತ ಕೂಡ ಎಸ್ಕೇಪ್ ಆಗಿದ್ದ. ನಿನ್ನೆ ತಾನೇ ಅರೆಸ್ಟ್ ಆಗಿದ್ದ ಅನುಕುಮಾರ್. ಇಂದು ತಂದೆ ಅಂತ್ಯ ಸಂಸ್ಕಾರ